ಹಿಂಗಾಯ್ತ್ರಿ ಲಾಗ್ನೇ ಸ್ಟಾರ್ಟ್ ಮಾಡಿಲ್ಲ, ಯಾಕೆ ನೀನು ಲಾಗ್ ಮಾಡಿಲ್ಲ ಅಂತ ಕೇಳ್ಬೋದು ಸ್ನೇಹಿತರೆ. ಹೌದು, ನಮ್ಮ ಮಗನಿಗಿನ್ನ ಕಡಿಮೆ ಆಗಿಲ್ಲ, ಹಂಗಾಗ್ಬಿಟ್ಟು ನಾವು ರಾಜೀವ್ ಹಾಸ್ಪಿಟಲ್ ಅಂತ ಇದೆಯಲ್ಲ ಸ್ನೇಹಿತರೆ, ರಾಜೀವ್ ಹಾಸ್ಪಿಟಲಲ್ಲಿ ನಾವು ಅಡ್ಮಿಟ್ ಮಾಡಿದ್ದೀವಿ. ಡ್ರಿಪ್ಪು ಹಾಕಿದ್ದಾರೆ, ಹಂಗಾಗ್ಬಿಟ್ಟು ಇನ್ನೂ ಟ್ರೀಟ್ಮೆಂಟು ಕೊಡ್ತಾ ಇದ್ದಾರೆ. ಹಂಗಾಗ್ಬಿಟ್ಟು ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿಲ್ಲ. ಹಂಗಾಗ್ಬಿಟ್ಟು ನಾನು ವಿಡಿಯೋ ಮಾಡಿ ನಿಮಗೆ ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಸ್ನೇಹಿತರೆ. ಇವಾಗ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ನಾನು ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ, ಇನ್ನೇನು ಊಟ ಮಾಡಿ ನಾನು ಹೊರಡಬೇಕು. ಹಂಗಾಗಿ ನಾನು ವಿಡಿಯೋ ಮಾಡಿಲ್ಲ ಸ್ನೇಹಿತರೆ, ಅಲ್ಲಿ ಹಾಸ್ಪಿಟಲಲ್ಲಿ ಇರೋದ್ರಿಂದ. ಅವತ್ತಿನ ವೀಡಿಯೋದಲ್ಲಿ ಅದನ್ನೇ ಶೇರ್ ಮಾಡ್ಕೊಂಡಿದ್ದೆ, ಇವತ್ತು ಅದನ್ನೇ ಹೇಳ್ತದೆಯಾ ಅಂತ ಅನ್ಬೋದು. ಹೌದು ಸ್ನೇಹಿತರೆ, 1-2 ಡೇಸು ಮನೇಲಿ ಬಂದ್ವಿ ನಾವು, ಆದರೆ ಇನ್ನೂ ಕಡಿಮೆ ಆಗಲಿಲ್ಲ. ಅವನಿಗೆ ಹೊಟ್ಟೆ ಇನ್ಫೆಕ್ಷನ್ನು, ಹೊಟ್ಟೆ ನೋವು. ಹಂಗಾಗ್ಬಿಟ್ಟು ಮತ್ತೆ ಅವನಿಗೆ ಕರ್ಕೊಂಡು ನಾವು ಹಾಸ್ಪಿಟಲಿಗೆ ಹೋಗ್ಬೇಕಾಯ್ತು. ಹೋಗ್ಬಿಟ್ಟು ಅಲ್ಲಿ ನಾವು ಅಡ್ಮಿಟ್ ಮಾಡಬೇಕಾಯ್ತು. ಇನ್ನೂ ಹಾಸ್ಪಿಟಲಲ್ಲೇ ಇದ್ದೀವಿ ಸ್ನೇಹಿತರೆ. ಅಲ್ಲಿ ಒಂದು ತುಣುಕನ ತೆಗೆದ್ಬಿಟ್ಟು ನಿಮಗೆ ನಾನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಬಂದು ಈವ್ನಿಂಗು 5 ಗಂಟೆ ಆಗಿದೆ. ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಆಗಲಿ ಇಲ್ಲ ಊಟನಾಗಲಿ ಮಾಡ್ಕೊಂಬಿಟ್ಟು ಊಟ ಮಾಡ್ಕೊಂಡೇ ಹೋಗ್ಬೇಕು. ಸ್ನ್ಯಾಕ್ಸ್ ತಿನ್ಕೊಂಡು ಹೋಗ್ಲಿಕ್ಕೆ ಆಗಂಗಿಲ್ಲ. ಮತ್ತು ಏನಕ್ಕಪ್ಪ ಅಂದರೆ ನೈಟು ಮತ್ತೆ ಬುತ್ತಿ ತಗೊಂಡು ಹೋಗ್ಬೇಕಾಗ್ತೈತಿ ಸ್ನೇಹಿತರೆ. ಹಂಗಾಗ್ಬಿಟ್ಟು ಹಾಸ್ಪಿಟಲಲ್ಲಿ ಊಟ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಹಂಗಾಗ್ಬಿಟ್ಟು ಅದರ ಬೇರೆ ಹೊರಗಡೆ ಪ್ಲೇಸ್ ಇಲ್ಲ ಅಲ್ಲಿ ಊಟ ಮಾಡಲಿಕ್ಕೆ. ನಮಗೆ ಅನಿಸಿದ ಮಟ್ಟಿಗೆ ನೋಡ್ತಿರಲ್ಲ ಹಾಸ್ಪಿಟಲಲ್ಲಿ ಹೇಗೆ ಊಟ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರನೇ ನಾನು ಇವಾಗ ನಮ್ಮ ಮನೆಯವರು ನಾನು ಇಲ್ಲೇ ಊಟ ಮಾಡಿಕೊಂಡು ಅವನ ಹತ್ರ ಹೊರಡಬೇಕು. ಇವಾಗ ಅವನ್ನ ಅಲ್ಲಿ ಬಿಟ್ಟು ಬಂದಿದ್ವಿ. ಹಂಗಾಗ್ಬಿಟ್ಟು ಬನ್ನಿ ಸ್ನೇಹಿತರೆ, ಊಟ ಮಾಡೋಣ. ಇವಾಗ ಫ್ರೆಂಡ್ಸ್ ಹಾಸ್ಪಿಟಲಲ್ಲಿ ಇದ್ದೀವಿ ನಾವು. ಮನೆಯಿಂದ ಹಾಸ್ಪಿಟಲಿಗೆ ಬಂದ್ವಿ. ಅವ್ರ ದೊಡ್ಡಪ್ಪರಿದ್ದರು, ಅವ್ರನ್ನ ಮನೆಗೆ ಕಳಿಸಿದ್ವಿ. ಹಂಗಾಗ್ಬಿಟ್ಟು ನಾಟಕ ಮಾಡ್ತಾವನಿ ನೋಡಿ, ಎಷ್ಟು ಹಾಸ್ಪಿಟಲ್ ಇದ್ರೂ ಕೂಡ ಎಷ್ಟು ತಮಾಷೆಯಾಗಿದ್ದಾನೆ. ತೋರಿಸು. ಈ ರಿಂಗು ಮನೇಲಿಟ್ಟಿದ್ದೆ. ಅವನು ಇನ್ನು ಹಾಸ್ಪಿಟಲಲ್ಲಿ ಇದ್ದ ಸ್ನೇಹಿತರೆ. ಹಂಗಾಗ್ಬಿಟ್ಟು ನಾನು ಚಿಲ್ಡ್ರನ್ಸ್ ಡೇ ಪ್ರಯುಕ್ತ ಮಕ್ಕಳದು ಪೋಷಕರ ಹಾಗೆ ಶಿಕ್ಷಕರ ಹಾಗೆ ಪೋಷಕರ ಮಹಾಸಭೆ ಇತ್ತು. ಹಂಗಾಗ್ಬಿಟ್ಟು ನಾನು ಸ್ಕೂಲ್ಗೆ ಮೀಟಿಂಗ್ ಅಂತ ಹೋದೆ ಸ್ನೇಹಿತರೆ. ಅಲ್ಲಿ ಮೀಟಿಂಗನ್ನು ಅಟೆಂಡ್ ಮಾಡಲಿಕ್ಕೆ ಸ್ಕೂಲು ಮತ್ತು ಕಾಲೇಜು, ನಮ್ಮ ಮಗಳು ಓದ್ತಿರೋದು ಗೌರ್ಮೆಂಟ್ ಕಾಲೇಜು ಹಾಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಇಬ್ಬರು ಹೆಣ್ಮಕ್ಳು ಓದ್ತಿರೋದು. ಹಂಗಾಗ್ಬಿಟ್ಟು ನಾನು ಅಲ್ಲಿಗೆ ಹೋದೆ ಸ್ನೇಹಿತರೆ. ಇದು ನೋಡಿ ಕಾಲೇಜ್ ಫಂಕ್ಷನ್. ಇವಾಗ ಪೇರೆಂಟ್ಸ್ಗೆ ಊಟ ಇದೆ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸ್ನೇಹಿತರೆ. ಹಂಗಾಗ್ಬಿಟ್ಟು ನಾವು ಮಕ್ಕಳ ಕಡೆ ಬಂದಿದ್ದೀವಿ. ಹಾಯ್ ಸಬ್ಸಿ. ಏನು ಊಟ ಮಾಡಕತ್ತೀರಿ? ಹೌದೇನು? ಅಲ್ಲ, ನೀನು ಮಕ್ಕಳದ್ರ ಊಟ ಮಾಡಿದ್ರೆ ಅವ್ರಿಗೆ ಕಡಿಮೆ ಆಗಲ್ಲ ಊಟ? ಹಾಯ್ ಮಕ್ಕಳೇ, ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ನೀವು ಯೂಟ್ಯೂಬ್ಗೆ ಹಾಕ್ತೀನಲ್ಲ, ಯೂಟ್ಯೂಬ್ ಚಾನಲ್ ಐತೆ ನಮ್ದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ಸ್ ಹಾಕಿ ಅಂತ ಕೇಳ್ಕೊಳ್ತೀನಿ.